ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಎಲ್ಲರೂ ಇತ್ತೀಚಿನ ಜಗತ್ತಿನ ಕಾಲದಲ್ಲಿ, ವೈಜ್ಞಾನಿಕ ಕಾಲದಲ್ಲಿ ಎಲ್ಲರೂ ತನ್ನ ಮಕ್ಕಳುಗಳು ಜನನವಾಗೋದಕ್ಕೋಸ್ಕರ ಒಳ್ಳೆ ನಕ್ಷತ್ರದಲ್ಲೇ ಜನನ ಮಾಡಿಸ್ಕೋಬೇಕು ಅಂತ ಕಾರಣಕ್ಕೋಸ್ಕರ ಸಿಸೇರಿಯನ್ ಮಾಡಿಸ್ಕೊತಿರ್ತಾರೆ, ಕತ್ತರಿ ಬೀಳಿಸ್ಕೊತಿರ್ತಾರೆ. ಕಾರಣ, ಇಂದಿನ ಕಾಲ ನಿರ್ಣಯದ ಪ್ರಕಾರ ಪ್ರಕೃತಿ ನಿಯಮದತ್ವವಾಗಿ ಭಗವಂತ 9 ತಿಂಗಳ ತದನಂತರದಲ್ಲಿ ತಾಯಿ ಗರ್ಭದಿಂದ ಮಗು ಪ್ರಕೃತಿಯನ್ನು ನೋಡುತ್ತೆ. ಆ ಕಾರಣಕ್ಕೋಸ್ಕರ ಆಗಬೇಕು. ಆದರೆ ಇವತ್ತಿನ ಕಾಲದಲ್ಲಿ ತನ್ನ ಪ್ರಕೃತಿಯಲ್ಲಿ ದೇಹನ ದಂಡಿಸೋದಕ್ಕಾಗ್ದಲೇ ಇವಾಗ ಆಪ್ರೇಷನ್ ಮಾಡಿಸ್ಕೊಳ್ಳೋ ಕಾಲ ಬಂದಿದೆ. ಆ ಕಾರಣದಿಂದ ಇದರಿಂದ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಹೋಗಿ ಪುರೋಹಿತರ ಹತ್ರ ಆಗಿರ್ಬೋದು, ಅರ್ಚಕರ ಹತ್ರನಾಗ ಯಾವುದೇ ಕಾಮನ್ ಥಿಂಗ್ಸ್ ನೋಡ್ತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಹೋಗಿ ಕೇಳಿ ಡೇಟನ್ನು ಇಸ್ಕೊಳ್ತೀರಾ. ಇದರಿಂದ ಹೇಳ್ಕೊಟ್ಟಂತಹ ವ್ಯಕ್ತಿಗಳಿಗೂ ದೋಷ ಬರ್ತಾ ಹೋಗುತ್ತೆ, ತಾವು ಮಾಡಿಸ್ತಂಥವ್ರಿಗೂ ಸಹ ದೋಷ ಬರ್ತಾ ಹೋಗುತ್ತೆ. ಹೇಳಿಕೊಟ್ಟಂಥ ವ್ಯಕ್ತಿಗಳಿಗೆ, ಪುರೋಹಿತರಾಗಿರ್ಬೋದು, ಅರ್ಚಕರಾಗಿರ್ಬೋದು, ತಾನು ಯಾರು ಸಾಮಾನ್ಯವಾಗಿ ದಿನನಿತ್ಯನ ಪಂಚಾಂಗಗಳ ಕರ್ತೃಗಳು, ಪಂಚಾಂಗವನ್ನು ನೋಡ್ತಕ್ಕಂಥವ್ರು ಇರ್ತಾರೋ ಅವರಿಗೆ ದೋಷ ಬಂದಂಥವ್ರಿಗೆ ಒಂದು ನವಗ್ರಹ ಶಾಂತಿ ಮಾಡಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇದರಿಂದ ದೋಷ ಅಂತಕ್ಕಂಥದ್ದು ಪೂರಿತವಾಗಿ ಕರ್ಮದ ಫಲ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದರೆ ಭಗವಂತ ನಿರ್ಣಯ ಮಾಡಿ ಕರ್ತೃವಿನ ಪ್ರಕಾರವಾಗಿ ನಿರ್ಣಯ ಮಾಡಿ ಬಿಟ್ಟಿರ್ತಾನೆ. ಈ ಸಂದರ್ಭದಲ್ಲಿ ಮಾಡ್ಕೋಬೇಕು. ಎರಡನೇದು, ತನ್ನ ಮಕ್ಕಳುಗಳಿಗೆ ಏನಾಗುತ್ತೆ, ಮಾಂದಿ ದೋಷ ಅಂತ ಬಂತಾಗುತ್ತೆ. ಏನಾಗುತ್ತೆ, ಸಿಸರಿಯನ್ನಿಂದ ತನ್ನ ಕರಳು ಬಳ್ಳಿಯನ್ನು ಕತ್ತರಿಸೋದ್ರಿಂದ ಆ ಕತ್ತರಿ ಬಿದ್ದಂಥ ಶನಿ ಮಾಂದಿ ಆಗ್ತಾನೆ. ಮಾಂದಿ ಆಗೋದಕ್ಕೋಸ್ಕರ ಆ ಮಾಂದಿ ಶಾಂತಿಗೋಸ್ಕರ ಮಂತ್ರ ಬರುತ್ತೆ. ಒಂದು, ಶನಿಪುತ್ರಾಯ ವಿದ್ಮಹೆ ಗುಳಿಕನಾಥಾಯ ಧಿಮಹಿ ತನ್ನೋಹ ಮಾಂದಿ ಪ್ರಚೋದಯಾತ್. ಈ ಮಂತ್ರನ ನೀವು ನಿತ್ಯ ತಾಯಿ ಹೇಳ್ತಾ ಹೋಗ್ಬೇಕು ಮತ್ತು ಶನಿ ತಿಲಶಾಂತಿನ ಮಾಡಿಸ್ತಾ ಹೋಗ್ಬೇಕು. ಇದನ್ನು ಮಾಡಿಸೋದ್ರಿಂದ ಮಾಂದಿ ದೋಷ ಕಡಿಮೆ ಆಗುತ್ತೆ, ಮಾಂದಿ ಶಾಂತಿ ಬರುತ್ತೆ. ಮಾಂದಿ ಶಾಂತಿ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಮಗುವಿಗೆ ಮಾಂದಿ ಬಂದಂಥ ಸಂದರ್ಭದಲ್ಲಿ, ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಮಾಂದಿ ಇರುತ್ತೆ ಇವತ್ತಿನ ದಿನಗಳಲ್ಲಿ, ಮಾಂದಿ ಶಾಂತಿ ಮಾಡಿಸ್ಕೊಂಡ್ರೆ ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಧನ್ಯವಾದ.